ಗುರುಗಳೇ, ಈ ಯೋಗದ ಉದ್ದೇಶ ಏನು ಗುರುಗಳು? ಯೋಗದ ಉದ್ದೇಶ ಅಂದರೆ ನಮಗೆ ತಿಳಿದಿರೋ ಪ್ರಕಾರ ಹೇಳೋದಾದರೆ, ದೇಹದ ದುಃಖವನ್ನು ಪೂರ್ಣ ಪ್ರಮಾಣದಲ್ಲಿ ನಿವಾರಣೆ ಮಾಡಿ. ದೇಹಕ್ಕೆ ದುಃಖ ಆದಾಗ ನೋವಾಗುತ್ತೆ, ಮನಸ್ಸಿನ ದುಃಖವನ್ನು ಕೂಡ ನಿವಾರಣೆ ಮಾಡುವಂಥದ್ದು ಯೋಗದ ಮೂಲ ಉದ್ದೇಶ. ಈ ಎರಡನ್ನು ನಾವು ಸರಿಯಾದ ರೀತಿಯಲ್ಲಿ ಗ್ರಹಣ ಮಾಡಿದಾಗ ನಾವು ಅರ್ಥ ಆಗುತ್ತೆ, ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ಉದ್ದೇಶ ಇಷ್ಟೇ, ದೇಹದ ದುಃಖ ನಿವಾರಣೆ ಮಾಡುವಂಥದ್ದು ಮತ್ತು ಮನಸ್ಸಿನ ದುಃಖವನ್ನು ನಿವಾರಣೆ ಮಾಡುವಂಥದ್ದು ಯೋಗದ ಮೂಲ ಉದ್ದೇಶ. ಹಾಗಾದರೆ ನಿಮ್ಮ ಪ್ರಕಾರ ಯೋಗನ ಎಲ್ಲರೂ ಪ್ರತಿಯೊಬ್ಬರು ಮಾಡಲೇಬೇಕು? ಹೌದು, ಪ್ರತಿಯೊಬ್ಬ ಮನುಷ್ಯ ಅಂದ ತಕ್ಷಣ ಮಾಡಲೇಬೇಕು. ಎಷ್ಟು ದಿನ ಮಾಡಬೇಕಂತ ಕೆಲವೊಬ್ರು ಕೇಳ್ತಾರೆ. ಅದು ಅದ್ಭುತ ಪ್ರಶ್ನೆ. ಯಾಕೆಂದರೆ ಇದು ನಾನು ಕೇಳಬೇಕು ಅಂದ್ಕೊಂಡೆ. ಖಂಡಿತ ನೀವು ಹೇಳಿದ್ದು ನಿಜ. ಈಗ ಎಷ್ಟು ದಿನ ಮಾಡಿದ್ರೆ ನಾನು ತುಂಬ ಇಂಟೆಲಿಜೆಂಟ್ ಆಗ್ತೀನಿ ಅಂತ ಕೇಳುವಂಥ ಅತಿ ಬುದ್ಧಿವಂತರು ಇದ್ದಾರೆ. ಸಣ್ಣಗೆ ಆಗ್ತೀನಿ, ನಾನು ಆರೋಗ್ಯವಂತನಾಗ್ಬೋದು ಅಂತ ಕೇಳ್ತಾರೆ. ನಾನು ಹೇಳುವಂಥದ್ದು ಅಷ್ಟೇ, ಸಾಯೋವರೆಗೂ ಮಾಡುವಂಥದ್ದು. ಓಕೆ ಓಕೆ. ಅದಕ್ಕೆ ಸಾಯೋವರೆಗೆ ಅಂದರೆ ಅದು ತಪ್ಪಾಗಿ ತಿಳಿಯುವಂಥದ್ದು. ನಮ್ಮ ಉಸಿರಾಟ ನಮ್ಮ ದೇಹದಲ್ಲಿ ಎಷ್ಟು ದಿನಗಳ ಕಾಲ ಇರುತ್ತೆ ಶ್ವಾಸ, ಅಷ್ಟು ದಿನಗಳ ಕಾಲ ನಾವು ಮಾಡಿದಾಗ ಏನಾಗುತ್ತೆ, ಆಗ ನಮಗೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಇಲ್ಲಾಂದರೆ ಬೇರೆಯವ್ರ ಕೈಲಿ ಕೊಡುವಂಥದ್ದು ಆಗುತ್ತೆ. ಅದಕ್ಕಾಗಿ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬ ಮನುಷ್ಯ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ವಹಿಸೋದು, ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ವಹಿಸಿದಾಗ ಏನಾಗುತ್ತೆ, ಅದು ಯಾವುದೇ ರೀತಿಯ ಕೊರತೆಗಳು ಇರುವುದಿಲ್ಲ. ಜೀವನ ಪರ್ಯಂತ ಇಂಥ ಒಳ್ಳೆಯ ವಿಚಾರಗಳನ್ನು ನಾವು ಒಂದು ದಿನ ಎರಡು ದಿನದಲ್ಲಿ ಕಲಿಯೋಕ್ಕಾಗೋದಿಲ್ಲ. ಇದೆಲ್ಲ ದೊಡ್ಡ ಬ್ರಹ್ಮವಿದ್ಯೆ ಅಂದರೆ ಕರೆಕ್ಟ್. ಕ್ಲಿಯರ್ ಆಯಿತಾ? ಖಂಡಿತ ಖಂಡಿತ ಗುರುಗಳೇ. ನೋಡೋದ್ರಲ್ಲ ವೀಕ್ಷಕರೇ, ಪ್ರತಿದಿನ ಯೋಗ ಮಾಡಿ ರೋಗ ಮುಕ್ತರಾಗಿರಿ. ಇದನ್ನು ನಮ್ಮ ಗುರುಗಳು ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಬದುಕಿ ಯೋಗ ಮಾಡಿ ಯೋಗ್ಯವಂತರಾಗಿರಿ. ಥ್ಯಾಂಕ್ ಯು.